ಕನ್ನಡ ವಾಹಿನಿಗೆ ಸ್ವಾಗತ. ಮಾನ್ವಿ ಪಟ್ಟಣದ ಅಲಿ ಪಬ್ಲಿಕ್ ಶಾಲೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿದೆ. ಡಾಕ್ಟರ್ ಪೂಜಾ ಶಿವಕುಮಾರ್ ಮೈಕ್ರೋ ಕನ್ಸ್ಟ್ರಕ್ಷನ್ ಅವರು ಧ್ವಜಾರೋಹಣ ನೆರವೇರಿಸಿ ದೇಶದ ಮಹನೀಯರ ಹೋರಾಟದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದೆ. ಹೀಗಾಗಿ ನಾವು ಪ್ರಸ್ತುತ ನೆಮ್ಮದಿಯಾಗಿ ಸಂವಿಧಾನಬದ್ಧವಾಗಿ ಜೀವಿಸ್ತಾ ಇದ್ದೇವೆ. ಅಂದ್ರೆ ಬ್ರಿಟಿಷರ ವಿರುದ್ಧ ಜೀವ ಬಣಗಿಟ್ಟು ಹೋರಾಡಿದ ಮಹನೀಯರ ಕೊಡುಗೆಯನ್ನ ನಿತ್ಯ ನೆನಪಿಸಿದ್ರೂ ತಪ್ಪೇನಿಲ್ಲ ಎಂದಿದ್ದಾರೆ. ಪುಟಾಣಿ ಮಕ್ಕಳು ದೇಶದ ಮಹನೀಯರ ವೇಷಭೂಷಣ ತೊಟ್ಟು ಭಾಷಣ ಮಾಡಿ ನೋಡುಗರ ಗಮನ ಸೆಳೆದಿದ್ದಾರೆ. ಸೈಯದ್ ಖಾದರ್ ಭಾಷಾ, ಟಿವಿ 20 ಕನ್ನಡ ನ್ಯೂಸ್, ಮಾನ್ವಿ. ಸ್ವಾತಂತ್ರ್ಯ ದಿನಾಚರಣೆ ಸುಲಭವಾಗಿ ಬಂದದ್ದಲ್ಲ. ಎಲ್ಲ ಭಗತ್ ಸಿಂಗ್ ಫ್ರೀಡಂ ಫೈಟರ್ಸ್ ಆದಂತ ಭಗತ್ ಸಿಂಗ್, ಗಾಂಧೀಜಿ, ಅಹಿಂಸೆ ಹಾಗೆ ಹಿಂಸೆಯಿಂದ ಇದಾಗಿರುವ ಫ್ರೀಡಂ ಫೈಟರ್ಸ್, ಹಾಗೆ ಝಾನ್ಸಿ ಲಕ್ಷ್ಮೀಬಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರೆಲ್ಲರೂ ಸೇರಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು ಇವೆಲ್ಲರೂ ಸೇರಿ ಹೋರಾಡಿದ್ದಕ್ಕೆ ಬಂದಿದ್ದಂತ ದಿನ ಇದು. ನಮಗೆ ಬ್ರಿಟಿಷರು ಆಳವಡಿಸಿದ್ದು ನಮಗೆ 200 ವರ್ಷಗಳು ನಮ್ಗೆ ಆಳಿದ್ದು. ಅದಾದ್ಮೇಲೆ ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು. ಇಷ್ಟು ಹಿಂಸೆ ಅನುಭವಿಸಿ ಅಹಿಂಸೆಯಿಂದ ಮಹಾತ್ಮ ಗಾಂಧಿಯವರು, ಜವಾಹರ್ಲಾಲ್ ನೆಹರು ಅವರು ಇಷ್ಟು ಈ ದಿನಕ್ಕೆ ನಮಗೆ ಭಾಗಿಯಾಗ್ತದೆ. ಇಂದು ಭಾರತ ನಮಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಲಿಸಿಕೊಟ್ಟಂತ ದೇಶ ನಮ್ದು. ಜಾತಿ ಧರ್ಮ ಏನೋ ಇದಿಲ್ಲದೇನೆ ಎಲ್ಲರೂ ಸೇರಿ ಎಲ್ಲಾ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ. ನಾವೆಲ್ಲರೂ ಖುಷಿಯಿಂದ ಆಚರಣೆ ಮಾಡ್ತಿದ್ದೀರಾ. ಹೀಗೆ ಕಂಟಿನ್ಯೂ ಆಗಿ ನಿಮ್ಮ ಶಾಲೆಗೆ ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ಶುಭೋದಯ. ನಾನು UKG ಓದುತ್ತಿದ್ದೇನೆ. ಇಂದು ಆಗಸ್ಟ್ 15 ಮತ್ತು ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆಗಸ್ಟ್ 15 ಮೊದಲನೇದಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಪ್ರತಿ ವರ್ಷ ಆಗಸ್ಟ್ 15 ಸ್ವಾತಂತ್ರ್ಯ